ಏನಕ್ಕ ಹೆಂಗಿದ್ಯಾ? ಸುಮಾರಾಗಿದ್ದೀನಪ್ಪ, ಹೇಳೋ. ಇವಾಗ ನಿನಗೊಂದು $1,000,000 ಪ್ರಶ್ನೆ. $1,000,000? ಇವಾಗ ನಿನಗೊಂದು ಸ್ನೇಕ್ ಫೋಟೋ ತೋರಿಸ್ತೀನಿ. ಆ ಸ್ನೇಕ್ ಯಾವ್ದು ಅಂತ ಕರೆಕ್ಟ್ ಆಗಿ ಹೇಳಿದ್ರೆ ನಿನಗೆ $500 ಕೊಡ್ತೀನಿ. ಈ ತರದೆಲ್ಲ ಇದಾರೆ ಜನ. ಏನಬ್ಬಿ, ನನ್ಗೇನಾ? ಇದು ಯಾವ ಸ್ನೇಕ್? ಇದಾ ಕಾಮನ್ ಕ್ರೇಟ್ ಅಂತಾರೆ, ಅಂದ್ರೆ ಕನ್ನಡದಲ್ಲಿ ಕಟ್ಟಾವು ಅಂತಾರೆ. ನಿಮ್ಮ ಉತ್ತರ ತಪ್ಪಾಗಿದೆ. ಏ ಅಭಿ, ಕ್ರೇಟ್ ಕಣೋ ಇದು, ಯಾರಿಗಾರ ಹೋಗಿ ಹಿಂಗೆ ಹೇಳಿಯ? ಇದು ಉಲ್ಫ್ ಸ್ನೇಕ್. ಇದು ಅಲ್ಲಪ್ಪ, ಕ್ರೇಟ್ ಇದು. ನನಗೆ ಗೊತ್ತಾ ನಿಂಗೆ ಗೊತ್ತಾ? ನನಗೆ ಗೊತ್ತು ಕಣೋ. ಏನಕ್ಕ ಡಿಫ್ರೆನ್ಸ್ ಏನು? ಹೌದಭಿ, ನೀನು ಕನ್ಫ್ಯೂಸ್ ಆಗಿದ್ಯಾ. ಸೊ ಜನಕ್ಕೆ ನಾವು ಕನ್ಫ್ಯೂಷನ್ ಮಾಡೋದು ಬೇಡ, ಎಲ್ಲರೂ ನಿನ್ ತರನೇ ಕನ್ಫ್ಯೂಸ್ ಆಗಿರ್ತಾರೆ. ಸೊ ಇವಾಗ ನಾನು 1-2-3 ಡಿಫ್ರೆನ್ಸಸ್ ಹೇಳ್ತಾ ಹೋಗ್ತೀನಿ. ಸೊ ನಿನಗೆ ಗೊತ್ತಾಗುತ್ತೆ ಕ್ರೇಟ್ ಯಾವುದು, ಉಲ್ಫ್ ಯಾವುದು ಅಂತ. ಸೊ ಫಸ್ಟು ಕ್ರೇಟಿಗೆ ಬಂದ್ರೆ ಹೆಡ್ ಯಾವಾಗ್ಲೂ ರೌಂಡ್ ಆಗಿರುತ್ತೆ ಕ್ರೇಟಿಂದು, ಬಟ್ ಉಲ್ಫಿಂದು ಫ್ಲಾಟ್ ಅಂಡ್ ಹೆಡ್ ಇರುತ್ತೆ. ಓಕೆನಾ? ಸ್ಟ್ರೈಪ್ಸಿಗೆ ಬಂದ್ರೆ ಉಲ್ಫ್ ಅಲ್ಲಿ ಥಿಕ್ ಬ್ಯಾಂಡ್ಸ್ ಇರುತ್ತೆ, ಮತ್ತೆ ಒಂದೊಂದೇ ಸ್ಟ್ರೈಪ್ಸು ದೂರ 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 ಇರುತ್ತೆ. ಬಟ್ ಕ್ರೇಟಲ್ ಬಂದ್ರೆ ಸ್ಟ್ರೈಪ್ಸ್ ಆರ್ ಇನ್ ಪೇರ್ಸ್. ಓಕೆ, 2 ಸ್ಟ್ರೈಪ್ ಆದ್ಮೇಲೆ ಗ್ಯಾಪ್ ಬರುತ್ತೆ, 2 ಸ್ಟ್ರೈಪ್ ಆದ್ಮೇಲೆ ಗ್ಯಾಪ್ ಬರುತ್ತೆ. ಸೊ ಈ ತರ ಇರುತ್ತೆ. ಓಕೆನಾ? ನೀನ್ ಹಿಂಗೆ ಎರಡೇ ಡಿಫ್ರೆನ್ಸ್ ಹೇಳ್ಬಿಟ್ರೆ ಜನರಿಗೆ ಹೆಂಗ್ ಗೊತ್ತಾಗುತ್ತೆ? ಹೌದಲ್ಲ? ಸೊ ಹಾಗಾಗಿ ಫುಲ್ ವಿಡಿಯೋನ ಬಯೋದಲ್ಲಿ ಹಾಕಿದ್ದೀನಿ, ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಡಿಫ್ರೆನ್ಸಸ್ ಬಿಟ್ವೀನ್ ಉಲ್ಫ್ ಅಂಡ್ ಕ್ರೇಟ್ ಅಂತ. ಸೊ ದಯವಿಟ್ಟು ಆ ವಿಡಿಯೋನ ಹೋಗಿ ನೋಡಿ. ಅಂಡ್ ಒಂದೇ ಒಂದು ಲೈಫ್ ಸೇವಿಂಗ್ ಡಿಫ್ರೆನ್ಸ್ ಹೇಳ್ತೀನಿ, ಕೇಳು. ಇವಾಗಲ್ಲ, ವಿಡಿಯೋದಲ್ಲಿ ಹೇಳಿದೀನಿ ನೋಡಿ. ಅದು ಲೈಫ್ ಸೇವಿಂಗ್ ಡಿಫ್ರೆನ್ಸಸ್ ಅಂತ ಹೇಳ್ಬೋದು. ಸೊ ನಿಮಗೆ ನಾನು ಏನೇ ಹೇಳಿದ್ರು ನಿಮಗೆ ಅರ್ಥ ಆಗ್ತಿಲ್ಲ ಅಂದ್ರೆ ಆ ಒಂದು ಡಿಫ್ರೆನ್ಸ್ ಇಂದ ಅದು ಉಲ್ಫಾ ಕ್ರೇಟಾ ಅನ್ನೋದು ಗೊತ್ತಾಗುತ್ತೆ. ಅಂಡ್ ಇನ್ನೊಂದೇನಪ್ಪಾ ಅಂದ್ರೆ, ನೀವು ಹುಷಾರಾಗಿರಿ, ಕ್ರೇಟು ಹೈಲಿ ವೆನಮಸ್ ಸ್ನೇಕ್, ಅಂದ್ರೆ ನಾಗರಹಾವಿಗಿನ್ನ 14 ಪಟ್ಟು ಜಾಸ್ತಿ ವಿಷ ಇರುತ್ತೆ. ಉಲ್ಫ್ ಅಲ್ಲಿ ಒಂದು ಚೂರು ವಿಷ ಇರಲ್ಲ. ಇಟ್ಸ್ ಅ ನಾನ್ ವೆನಮಸ್ ಸ್ನೇಕ್. ಗೊತ್ತಾಯ್ತಾ? ಸರಿ ಅಕ್ಕ, ಬರೋಣ. ಏಯ್ ತಡಿ $500 ಕೊಡು ನಂದು. ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಫಾಲೋ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಅವೆಲ್ಲ ಬೇಡ ಕತೆಗಳು, ನನಗೆ $500 ಕೊಟ್ಬಿಡು. ಅಕ್ಕ, ಇಲ್ಲಿ ನಾನು ಗೆದ್ದಿಲ್ಲ, ನೀನು ಗೆದ್ದಿಲ್ಲ, ಅದೆಲ್ಲ ಪರಮಾತ್ಮನ ಆಟ. ಒಂದೇ ತರ ಎರಡಾವ್ ಬಿಟ್ಬಿಟ್ಟು ನನಗೂ ನಿನಗೂ ಮಧ್ಯೆ ತಂದಿಟ್ಬಿಟ್ನಲ್ಲ. ಗಾಡ್ ಇಸ್ ನಾಟ್ ಗ್ರೇಟ್, ಗಾಡ್ ಇಸ್ ನಾಟ್ ಗ್ರೇಟ್. ಅಂಡ್ರೂ ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ.